ರೈತ ಬಾಂಧವರು ನಮಸ್ಕಾರ. ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ರೈತ ಬಾಂಧವರಿಗೆ ನಮಸ್ಕಾರ. ಸುಮಾರು ನಾವು ಈ ಚಿಂಚೋಳಿ ಚಿತ್ತಾಪುರ ತಾಲೂಕಿನಲ್ಲಿ ಈಗ ಸರ್ವೆ ಮಾಡ್ತಾ ಬಂದಿದ್ದೀವಿ. ಸಾಕಷ್ಟು ಕಡೆ ಅಲ್ಲೇ ಹೆಸರು, ಉದ್ದು ಮತ್ತು ಸೋಯಾಬೀನ್ ಬಿತ್ತನೆಗೆ ಆಗಿದೆ. ಆಗ್ಲೇ ಈಗ 12 ದಿವಸದ ಬೆಳೆ ಕಡೆ ಇದೆ. ಇಂಥ ಬೆಳೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಸಣ್ಣ ಮತ್ತ ಆನಂತರ ಒಂದು ಮಡಿಕೆಯನ್ನ ಕಡಿದುವಂತ ಸಂದರ್ಭ ಬಹಳಷ್ಟು ಕಡೆ ನೋಡಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ರೈತರು ಈಗ ಮಳೆ ಬಂದ್ರೆ ಇದು ಯಾವುದೇ ಒಂದು ಕೀಟದಿಂದ ಆದಂತ ಬಾಧೆಯನ್ನ ಬೆಳೆ ತಾನು ಅದು ತಾರಿಸ್ಕೊಂಡು ಅದನ್ನ ಸುಧಾರಿಸ್ಕೊಂಡು ಮುಂದೆ ಬೆಳೆಯುವಂತಹದ್ದು ಶಕ್ತಿ ಬರುತ್ತೆ. ಒಂದ್ ವೇಳೆ ಮಳೆ ಬರದೇ ಹೋದ್ರೆ ರೈತರು ಈಗೇನಪ್ಪ ಇನ್ನೊಂದು ವಾರದಲ್ಲಿ ಇದನ್ನ ಸ್ವಲ್ಪ ಸಣ್ಣಾಗಿ ತಾವು ಅಂತರ ಬೇಸಾಯವನ್ನು ಮಾಡಿ ನಂತರ ಸಾಧ್ಯ ಇದ್ರೆ ಈಗೇನು ನೋಡ್ತಿದೀವಿ ಇಲ್ಲೊಂದು ನಮ್ಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಂಥ ವ್ಯವಸ್ಥೆ ಇತ್ತಂತಂದ್ರೆ ರೈತರು ಆ ಸ್ಪ್ರಿಂಕ್ಲರ್ ಹಚ್ಚಿ ಕೂಡ ಇಂಥ ಬೆಳೆಯನ್ನ ತಾವು ಏನು ಸಂರಕ್ಷಣೆ ಮಾಡ್ಕೋಬಹುದು. ಈ ಒಂದು ನೀರು ಹಾಯಿಸೋದ್ರಿಂದ ಆ ರೀತಿ ಸ್ಪ್ರಿಂಕ್ಲರ್ ದಿಂದ ಕಡಿಮೆ ನೀರಲ್ಲಿ ನಾವು ಹೆಚ್ಚಿನ ಒಂದು ಏರಿಯಾ ಕವರ್ ಆಗ್ತದೆ. ಅದು ಬೇಕಾಗಿದ್ದು ಬಹಳ ಸ್ವಲ್ಪ ಕೆಳಗಡೆ ಹಸಿರೆ ಮೇಲ್ಗಡೆ ಹಸಿರ್ಲಾರ್ದಕ್ಕೆ ಸ್ವಲ್ಪ ಸ್ಪ್ರಿಂಕ್ಲರ್ ಲಿಂದ ಒಂದು ಅರ್ಧ ತಾಸು ಆದ್ರೆ ಕೂಡ ಆ ಬೆಳೆ ಸಾಕಷ್ಟಾಗಿ ಬೆಳೀತದ ಮತ್ತು ಉತ್ತಮವಾಗಿ ಬರ್ತದ. ಒಂದು ವೇಳೆ ಇದಾದ್ರೂ ಕೂಡ ಒಂದ್ ಸ್ವಲ್ಪ ಹುಳದ ಬಾಧೆ ಇನ್ನು ಜಾಸ್ತಿ ಆಯ್ತು ಅಂತಂದ್ರೆ ರೈತರು ಎರಡು ಇದರಲ್ಲಿ ಪ್ರಮುಖವಾದಂತ ಮುಂಬರುವ ದಿನಗಳಲ್ಲಿ ಕೂಡ ಒಂದು ನಂಜಾಣು ರೋಗ ಜಾಸ್ತಿ ಬರುವಂತ ಸಂದರ್ಭ ಇರ್ತದೆ. ರಸ ಇರುವ ಕೀಟದಿಂದ ಆ ನಂಜಾಣು ರೋಗ ಏನಾಗ್ತದೆ ಹರಡುತ್ತದ. ಆ ಒಂದು ರಸ ಇರುವ ಕೀಟ ಮತ್ತು ಈ ಒಂದು ಸಣ್ಣ ಪುಟ್ಟ ಎಲೆ ತಿಂತಕ್ಕಂಥ ಕೀಟಗಳ ನಿರ್ವಹಣೆಗಾಗಿ ಒಂದು ಅಲಿಕಾ ಅಂತಕ್ಕಂಥದ್ದು ಔಷಧಿ ಎರಡರದ್ದು ಕಾಂಬಿನೇಷನ್ ಇದೆ. ಅದನ್ನು ಕೂಡ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಈ ರಸ ಇರುವ ಕೀಟನ ಮತ್ತು ಅದ್ರ ಜೊತೆಗೆ ಈ ಒಂದು ಎಲೆ ತಿನ್ನುವ ಕೀಟಗಳನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಅದರಲ್ಲೂ ನಾ ಪ್ರಮುಖವಾಗಿ ಇನ್ನೊಂದ್ಸರಿ ಹೇಳ್ತೀನಿ ಅಂತಂದ್ರೆ ಹೆಸರು, ಉದ್ದು ಮತ್ತು ಏನಪ್ಪಾ ಅಂದ್ರೆ ಸೋಯಾಬೀನ್. ಈ ಒಂದು ನಾ ಆಗಲೇ ತಿಳಿಸಿದೆ. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ತಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಮತ್ತು ಬೇಕಾಗ್ತಕ್ಕಂಥ ಕೆಲವೊಂದು ಔಷಧಿಗಳು ಕೂಡ ಅವ್ರ ಹತ್ರ ಸಿಗ್ತವೆ, ಲಭ್ಯ ಇದಾವೆ. ಅಂತ ಔಷಧಿಗಳನ್ನು ಕೂಡ ತಾವು ಕಡಿಮೆ ಖರ್ಚಿನಲ್ಲಿ ಖರೀದಿಸಿ ಸಿಂಪಡಣೆ ಮಾಡೋದ್ರಿಂದ ಒಂದು ಆರ್ಥಿಕವಾಗಿನೂ ಕೂಡ ಅಷ್ಟೊಂದು ತಾವು ಹೊರೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ